ರೀ ಏನ್ ಮಾಡ್ತಿದ್ದೀರಾ? ಲೇ ಏನ್ ಮಾಡ್ತಾ ಇದ್ರಿ ಅಂತ ಗೊತ್ತಾಗಲ್ವೇನೆ ನಿಂಗೆ? ಪ್ರೀನ್ ಬರ್ತಾಳೆ ಅಂತ ಮರ್ತ್ಬಿಟ್ಟ? ಅವಳು ಬರ್ತಾಳೆ ಜ್ಞಾಪಕ ಇಟ್ಕೊಳಕ್ಕೆ. ಅವಳೆ ನಮ್ಮ ಮಗಳ ಭಾಗ್ಯ. ಇನ್ನೇನ್ರಿ, ನನ್ನ ಮಗನ ಬರ್ತಡೆ ಯಾವತ್ತೂ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀರಾ? ಹೌದು, ಅಷ್ಟಕ್ಕೂ ಅವಳು ಬರ್ತಡೆ ನಮ್ಮನೇಲಿ ಯಾಕೆ ಸೆಲೆಬ್ರೇಟ್ ಮಾಡಬೇಕು? ಲೇ ಭಾಗ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಅವಳು ನನ್ನ ಮಗಳಿದ್ದಾಗೆ. ಮುಂದೆ ಈ ಮನೆಗೆ ಸೊಸೆಯಾಗಿ ಬರೋಳು. ಅವಾಗ ಅವಳು ಬರ್ತಡೆ ಇಲ್ಲೇ ಮಾಡ್ಬೇಕು ತಾನೆ. ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಪಾಪ ಅವಳಿಗೆ? ನನಗಿಂತ ಅವಳ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ ನೀವು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಓ ಅಲ್ವೇ ಮತ್ತೆ. ಲೇ ಚಿನ್ನ, ನಿನ್ ಏನ್ ಬೇಕು ಏನ್ ಬೇಡ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣೆ. ಅಷ್ಟಿಲ್ದಲ್ಲಿ ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಿದ್ದೀನಾ? ಏನೋ ಒಂದ್ ಹೇಳಿ ನಾನು ಬಾಯಿ ಮುಚ್ಚಿಸ್ತೀರಾ ಅಲ್ವಾ? ಈ ಮನೇಲಿ ನನಗೆ ಬೆಲೆ ಎಲ್ಲಿದೆ ಹೇಳಿ? ಲೇ ಭಾಗ್ಯ, ಯಾಕೆ ಹಿಂಗೆ ಮಾತಾಡ್ತೀಯಾ? ನೋಡು, ಈ ಮನೇನೆ ನಿಂದು ಕಣೆ. ನೋಡು, ನಾನು ಪ್ರೀನ್ ವಿಷಯದಲ್ಲಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು ನಿಜ. ಆದರೆ ನನ್ನ ಪ್ರೀತಿನ ನಿನ್ಗೆ ಯಾವತ್ತೂ ಕಡಿಮೆ ಮಾಡಿಲ್ಲ ಕಣೆ. ಅರುಣ್, ಅರುಣ್. ಏನ್ ಡ್ಯಾಡಿ? ಓಹೋ ಹೋ 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 ಹೋ, ಪ್ರಿಯನ್ ಬರ್ತಡೆಗೆ ಸೆಲೆಬ್ರೇಷನ್ ತುಂಬಾ ಜೋರಾಗಿದೆ. ಹೌದು ಕಣ. ಪ್ರೀನ್ ಹೋಗಿ ಬೇಗ ಕರ್ಕೊಂಬ, ಕೇಕ್ ಕಟ್ ಮಾಡ್ಸೋಣ. ಸರಿ ಡ್ಯಾಡಿ, ಇವಾಗಲೇ ಹೊರಡ್ತೀನಿ. ತಂದೆಗೆ ತಕ್ಕ ಮಗ, ಅಪ್ಪ ಮಗ ಇಬ್ರು ಸೇರ್ಕೊಂಡು ನಾನು ದೂರ ಮಾಡ್ತಿದ್ದೀರಾ? ಲೇ ಭಾಗ್ಯ ಚಿನ್ನ, ಮುಚ್ಚಿ ಬಾಯ್ನ. ಪ್ರಿಯಾ, ಪ್ರಿಯಾ. ಹಾಯ್ ಅರುಣ್, ಗುಡ್ ಮಾರ್ನಿಂಗ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಏಯ್, ಏನ್ ಮಾಡ್ತಿದ್ಯಾ? ಸಾಕು. ಏಯ್, ಯಾಕೆ ನಿಲ್ಸೋ? ಸಾಕು. ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಬೇಗ ಹೊರಡೋಣ. ಇನ್ ಹೀಗೆ ಎದ್ಕೊಂಡು ಹೋಗ್ತೀಯಾ? ನಿನ್ಗೇನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನ್ಗೋಕೆ. ನೀನ್ ಬಿಟ್ರೆ ಹಿಂಗೆ ಎದ್ಕೊಂಡು ಹೋಗಿ ಕೇಳಿಸೋ ಕೆಳಗಡೆ. ಅರುಣ್, ಒಂದ್ ನಿಮಿಷ ಬರ್ತೀನಿ. ಸರಿ. ಚಿನ್ನು, ಎಲ್ಲಮ್ಮ ಇದೆಯಾ? ಪಪ್ಪ ಇಲ್ಲಿದ್ದೀನಿ. ಎಲ್ಲಿ? ಅಯ್ಯೋ, ಎಲ್ಲೋದ್ಯಮ್ಮ? ಇಲ್ಲಿ ಇಲ್ಲಿ. ಎಲ್ಲೋದ್ಲು ಚಿನ್ನು? ಶೇಖರ, ಏನು ಅಪ್ಪ ಮಗಳು ಇಬ್ಬರು ಸೇರಿ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ನಮ್ಮನ್ನೆಲ್ಲ ಬಿಟ್ಟು? ಒಳ್ಳೆ ದೊಡ್ಡ ಮನುಷ್ಯ ಕಣಯ್ಯ ನೀನು. ಅಲ್ಲಯ್ಯ, ನಿನ್ನೆ ನಮ್ಮ ಪುಟ್ಟಿ ಬರ್ಡೇಗೆ ಬರ್ದೇನೆ ಇವತ್ತು ಬಂದ್ಬಿಟ್ಟು ತಂದೆ ಮಗಳ ಬಗ್ಗೆ ವಿಷಯ ಮಾತಾಡ್ತಾ ಇದ್ದೀನಿ. ನೀನು ಅಂತ ಮುಖ್ಯವಾದ ಕೆಲಸ ಏನೇ ಇತ್ತು? ಹೋ, ನಿನ್ನ ಮಗಳು ಬರ್ತಡೇ ಇವತ್ತು ಮಾಡ್ಬೋದು, ನಾಳೆನೂ ಮಾಡ್ಬೋದು, ಮುಂದಿನ ವರ್ಷ ಗ್ರ್ಯಾಂಡಾಗಿ ಮಾಡ್ಬೋದು. ನಾನು ಹೋಗಿದ್ದು ಭಾಳ ಇಂಪಾರ್ಟೆಂಟ್ ಕೆಲಸ ಕಣೋ. ಏನಪ್ಪ ಅಂತ ಇಂಪಾರ್ಟೆಂಟ್ ಕೆಲಸ? ಹೋ, ನಿಮ್ಮ ತಾತನ ಆಸ್ತಿ 10 ವರ್ಷದಿಂದ ಕೇಸ್ ಹಾಕಿದ್ವಲ್ಲ, ಅದು ನಮ್ಮ ಪರನೇ ಆಗ್ಬಿಡ್ತು. ಹೌದು. ಅದಕ್ಕೆ ನಿಮ್ಮ ಮಗಳು ಬರ್ತಡೇಗೆ ನಾನು ಬರೋಕ್ಕಾಗಲಿಲ್ಲ. ಅಲ್ಲಯ್ಯ, ನೋಡ, ಆರ್ಡ್ರ್ ಕಾಪಿ. ರಾಜೇಂದ್ರ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಕಣೋ. ನಾವು ತಗ ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಅಂತೆ. ನೀನಿಲ್ಲ ಅಂದ್ರೆ ಈ ಕೆಲಸನೇ ಆಗ್ತಾ ಇರಲ್ಲ ಕಣೋ. ನೋಡು, ಈ ಖುಷಿಗೆ ನಾವು ಗೋವಾಕ್ಕೆ ಹೋಗ್ಬಿಟ್ಟು ಬೀಚಲ್ಲಿ ಎಣ್ಣೆ ಹೊಡೆದ್ಬಿಟ್ಟು ಆರಾಮಾಗಿ ತೇಲಾಡ್ಬೇಕಣ. ರೀ ಏನ್ ಹೇಳ್ತೀರಾ ನೀವು? ಓ ದಂಗಲ್ಲ ಕಣೆ. ಗೋವಾ ಅಂದ್ರೆ ಗೋವಾ ಪಕ್ಕ ಕುಂದಾಪುರ, ಗೋಕರ್ಣ, ಕೃಷ್ಣ, ಧರ್ಮಸ್ಥಳ ಇದೆಯಲ್ಲ, ಅದು ಕಡೆ ಬಂಗಾರಿ ಚಿನ್ನ. ಲೋ ಗೆಳೆಯ, ನಿನ್ಗಿಂತ ಹೆಚ್ಚೇನು? ಹೋಗೋಣ ನಡಿಯೋ. ಆಯ್ತು ಬಾ ಗೆಳೆಯ, ಹೋಗೋಣ. ಪ್ರತಿ ತಂದೆಗೂ ತನ್ನ ಮಗಳು ಪುಟ್ಟ ಚಂದ್ರನ್ ನೆರಳಿದ್ದಾಗೆ. ಪ್ರಿಯಾ ತನ್ನ ತಂದೆ ಜೊತೆ ಸುಂದರವಾದ ಪುಟ್ಟ ಪ್ರಪಂಚನ ಕಟ್ಕೊಂಡಿರ್ತಾಳೆ. ಪ್ರಿಯಾಳ್ ಹುಟ್ಟು ಹಬ್ಬದ ತಯಾರಿ ಬಹಳ ಜೋರಾಗೆ ನಡೀತಾ ಇತ್ತು. ರಾಜೇಂದ್ರ ಹಾಗೂ ಶೇಖರ್ ತುಂಬಾ ಆತ್ಮೀಯವಾದ ಸ್ನೇಹಿತರಾಗಿರ್ತಾರೆ. ಒಟ್ನಲ್ಲಿ ಎಲ್ಲರೂ ಖುಷಿಯಾಗೇ ಇರ್ತಾರೆ. ಆದ್ರೆ ಖುಷಿಗೂ ಇನ್ನೊಂದು ಮುಖ ಇರುತ್ತೆ. ಆ ಇನ್ನೊಂದು ಮುಖ ಏನು ಅನ್ನೋದನ್ನ ನೋಡೋಣ ಬನ್ನಿ. ಅಪ್ಪ, ಅಪ್ಪ ಎದೋಳಪ್ಪ, ಅಪ್ಪ ಎದೋಳಪ್ಪ, ಅಪ್ಪ ಮಾತಾಡು, ಅಪ್ಪ ಅಪ್ಪ ಮಾತಾಡಪ್ಪ. ಏನಾಯ್ತಪ್ಪ? ಅಯ್ಯೋ ಶೇಖರ, ಏನಾಯ್ತು ನಿನಗೆ? ಅಯ್ಯೋ, ನನ್ನೆಲ್ಲ ಚೆನ್ನಾಗಿರುವಲ್ಲ, ಯಾರೋ ಈಗ ಆಡಿದ್ದು, ಯಾರೋ ಪಾಪಿ ನನ್ನ ಮಗ. ಅಯ್ಯೋ ಶೇಖರ್, ಅಯ್ಯೋ ಗೆಳೆಯ.
ಅಯ್ಯೋ ಅದೆಲ್ಲ ಹೋಗ್ಲಿ, ಆ ಮಗುಗೆ ಇನ್ಯಾರ್ ಗತಿ, ಇನ್ಯಾರು ನೋಡ್ಕೊಂತಾರೆ ಆ ಮಗುನ? ನೋಡಿ, ಗತಿಗಿತ್ತಿ ಅಂತೆಲ್ಲ ಮಾತಾಡಬೇಡಿ. ಇಷ್ಟೊತ್ತಲ್ಲಿ ನನ್ನ ಮಗಳಿಗೆ ಯಾರಿದ್ರು ನಾನಿರ್ತೀನಿ, ನನ್ನ ಮಗಳ ತರ ನೋಡ್ಕೊತೀನಿ. ರಾಜೇಂದ್ರಪ್ಪ, ನೀವಿಬ್ರು ಸ್ನೇಹಿತರಲ್ವಾ? ಆ ಮಗು ನೀನ್ ಯಾರು ನೋಡ್ಕೋಬೇಕು? ನೀವೇ ನೋಡ್ಕೋಬೇಕಲ್ಲ. ಆ ಮಗುನ್ ಬೆಳೆಸೋ ನಿಮ್ ಜವಾಬ್ದಾರಿ ತಾನೆ. ಆಯ್ತು, ನಾನೇ ನೋಡ್ಕೊತೀನಿ. ಯಾಕೆ ಇವಾಗ ಅಳ್ತಾ ಇದೆಯಾ? ಥ್ಯಾಂಕ್ ಯು ಅರುಣ್. ಇವತ್ತು ನೀನು ಆಂಟಿ ಅಂಕಲ್ ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಕಣೋ. ಈ ಥರ ಎಲ್ಲ ಮಾತಾಡಿ ನಾನು ಕೋಪ ತರಿಸ್ಬೇಡ. ನೋಡು, ನೀನು ನಗ್ನಗ್ತಾ ಖುಷಿಯಾಗಿರ್ಲಿ ಅಂತ ತಾನೆ ನಾನು ಅಪ್ಪ ಎಲ್ಲ ಇಷ್ಟೊಂದು ಮಾಡ್ತಾ ಇರೋದು. ನೀನು ನೋಡಿದ್ರೆ ಯಾವಾಗಲೂ ಗೊಳೋ ಅಂತಿರ್ತೀಯ. ಇವತ್ತು ನಿನ್ನ ಹುಟ್ಟಿದಬ್ಬ, ಖುಷಿಯಾಗಿ ನಗ್ನಗ್ತಾ ಇರಬೇಕು. ಆಯ್ತು ಕಣೋ ನನ್ನ ಭಾವಿ ಪತಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಶ್ರೀಮತಿ. ಇವಾಗ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಹೊರಡೋಣ? ಹಾಂ ಸರಿ. ಬಾ ಕಂದ, ಬಾ. ಅಂಕಲ್ ಏನಿದೆಲ್ಲ? ಅಯ್ಯೋ, ಏನಮ್ಮ ಹಿಂಗ್ ಕೇಳ್ತೀಯಾ? ಇವತ್ತು ನಿನ್ ಬರ್ತಡೇ. ಆದ್ರೂ ಇದೆಲ್ಲ ಯಾಕೆ ಅಂಕಲ್? ಅಯ್ಯೋ ಏನಮ್ಮ ನೀನು, ನಾನ್ ಮಾಡ್ತಾ ಇರೋದೆ ಸಿಂಪಲ್ಲು. ನಿನ್ನ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನನ್ನ ಆಸೆ ಕಣಮ್ಮ. ಆದ್ರೂ ಇದೆಲ್ಲ ಬೇಕಿತ್ತಾ? ಅಯ್ಯೋ ಪುಟ್ಟ, ಅದನ್ ಬಿಡು. ಅಷ್ಟು ನಿನ್ಗೆ ಏನ್ ಗಿಫ್ಟ್ ಬೇಕು ಅಂತ ಮೊದಲು ಕೇಳು. ಅಂಕಲ್ ನಿಮ್ಗಿಂತ ದೊಡ್ಡ ಗಿಫ್ಟ್ ಏನಿದೆ ಹೇಳಿ? ಅಯ್ಯೋ, ನಾನು ಇದ್ದೇ ಇರ್ತೀನಮ್ಮ, ಆದ್ರೆ ನೀನು ಮೊದಲು ಗಿಫ್ಟ್ ಕೇಳ್ಬೇಕು. ಏನು ಬೇಡ ನನ್ಗೆ. ಕೇಳಮ್ಮ, ಕೇಳು. ಅವ್ರು ಅಷ್ಟೊಂದು ಕೇಳ್ಕೊತಿದ್ದಾರೆ. ನಿಂಗೆ ಏನ್ ಬೇಕು ಅಂತ ಹೇಳ್ತಾ ಹೋಗು, ಅದನ್ನೆಲ್ಲ ಕೊಡಿಸ್ತಾ ಹೋಗ್ತಾರೆ. ಕೇಳು ಕೇಳು. ಆಂಟಿ ಬೆಲೆ ಕಟ್ಟಕ್ಕಾಗ್ದಿರೋ ಪ್ರೀತಿ ಕೊಟ್ಟಿದ್ದೀರಾ. ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಷ್ಟರಲ್ಲೇ ನಿಮ್ ಸೊಸೆ ಮಾಡ್ಕೊತಾ ಇದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕಂಟಿ ನನ್ಗೆ? ಅದು ಸರಿ, ಈಗ ನಿನ್ಗೆ ಏನ್ ಗಿಫ್ಟ್ ಬೇಕು ಅಂತ ಮೊದಲು ಕೇಳಮ್ಮ. ಅಂಕಲ್ ಓಕೆ ಓಕೆ, ಮೊದಲು ಕೇಕ್ ಕಟ್ ಮಾಡು. ಪುಟ್ಟ ಹಚ್ಚು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಿಯಾ. ಆಂಟಿ ತುಂಬಾ ಹೊಟ್ಟೆ ಹಸಿತಿದೆ, ನಿಮ್ ಕೈ ರುಚಿ ನೋಡ್ಬೇಕಲ್ಲ, ಪ್ಲೀಸ್ ಆಂಟಿ. ಅಯ್ಯೋ, ಅದಾಗಲೇ ರೆಡಿ ಆಗಿದೆಯಮ್ಮ. ಹೇಯ್, ಸುಮ್ಮನೆ ನಡಿಯ ಮಗಳೇ, ನಡಿಯಪ್ಪ. ಪುಟ, ಯಾಕೋ ಬಂದೆ ಸ್ಪೀಡ್ ಹಾಕೊಂಡಿದ್ಯಾ? ತಗೋ ಇನ್ನೊಂದು ತಿನ್ನು. ಅಯ್ಯೋ ಅಯ್ಯೋ, ನೀನ್ ತಗೋ ತಿನ್ನಪ್ಪ ನೀನು. ಸಾಕು ಸಾಕು, ಇದೇ ತರ ತಿಂದು ತಿಂದು ದಪ್ಪ ಆದ್ರೆ ಮದ್ವೆ ಆಗೋ ಗಂಡ ಬೈತಾನಷ್ಟೇ. ಹಾಗೇನಿಲ್ಲಪ್ಪ, ಹುಡುಗಿ ಎಷ್ಟೇ ದಪ್ಪ ಇದ್ರು ಮದುವೆ ಆದ್ಮೇಲೆ ಹೇಗೆ ಸಣ್ಣ ಮಾಡಬೇಕು ಅಂತ ನನಗೆ ಗೊತ್ತು. ಪ್ರಿಯ ಪುಟ್ಟ, ಈಗ ನೋಡು, ನೀನು ಎಷ್ಟು ಖುಷಿಯಾಗಿದ್ದೀಯಾ. ನೀನು ಯಾಕೆ ಅಲ್ಲಿ ಒಬ್ಬಳೇ ಇರ್ತೀಯ? ಈ ಮನೇಲಿ ಬಂದು ಇರುವಂತ ನನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಒಂದು ಸಣ್ಣ ಆಸೆನ ನೆರವೇರ್ಸೋಕ್ಕಾಗಲ್ವ ನೀನು? ಅಂಕಲ್ ಪ್ಲೀಸ್, ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಆ ಮನೇಲಿ ನನ್ನ ತಂದೆ ನೆನಪುಗಳಿವೆ. ಆ ಮನೇಲಿದ್ರೆ ನನ್ನ ತಂದೆ ಜೊತೆ ಇದ್ದಂಗೆ ಅನ್ಸುತ್ತೆ ಅಂಕಲ್. ಪ್ಲೀಸ್ ಅಂಕಲ್, ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ ನನಗೆ. ರೀ, ಅವಳಿಗಿನ್ನೂ ಮದ್ವೆ ಆಗಿಲ್ಲ. ಮದ್ವೆ ಆಗ್ದಾರ ಹುಡುಗಿನ ಮನೇಲಿ ಇಟ್ಕೊಂಡು ಜನ ಏನನ್ನಲ್ಲ. ಅಲ್ಲ, ಅವಳು ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾಳೆ ತಾನೆ ನಾನು ಬರಲ್ಲ ಅಂತ. ಯಾಕೆ ಇಷ್ಟು ಬಲವಂತ ಮಾಡ್ತಿದ್ರ ನೀವು? ನೋಡ, 100 ಜನ 100 ಮಾತಾಡ್ಲಿ,
ಪ್ರಿಯಾ ಈ ಮನೆ ಸೊಸೆ, ಅವಳದೇ ಈ ಮನೆ. ಪ್ರಿಯನ ಈ ಮನೇಲಿ ಇರಬಾರ್ದು ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ, ಗೊತ್ತಾಯ್ತಾ? ಅಂಕಲ್ ಪ್ಲೀಸ್. ಇನ್ನೇನಮ್ಮ ಮತ್ತೆ, ನಮಗೆ ಕಷ್ಟ ಅಂದ್ರೆ ಆ ಜನ ಬಂದು ತೀರಿಸ್ತಾರ? ನಮಗೆ ದುಡ್ಡಿಲ್ಲ ಅಂದ್ರೆ ಬಂದು ದುಡ್ಡು ಕೊಡ್ತಾರ? ಅವ್ರ ಮಾತಿಗೆ ನಾವ್ಯಾಕಮ್ಮ ಕಿವಿ ಕೊಡ್ಬೇಕು? ರೀ, ನಾವು ಅದೇ ಜನಗಳ ಮಧ್ಯೆ ಬದುಕ್ತಾ ಇರೋದು ಅನ್ನೋದನ್ನ ಮರಿಬೇಡಿ. ಭಾಗ್ಯ, ಅಂಕಲ್ ನೋಡು ಯಾರೋ ನಿಮ್ ಜನನೇ ಬಂದ್ರು, ಬಾಗ್ಲು ತಡ್ತಾರ, ಹೋಗ್ ತೆಗಿಯ, ನೀವು ತಿನ್ನಿ. ಹೋಗೆ. ಯಾರು ನೀವು? ರಾಜೇಂದ್ರ ಅವ್ರು ಇದಾರ? ಇದಾರೆ. ನೀವ್ಯಾರು? ಇದ್ದಾರಂತೆ, ಬನ್ರಲ್ಲಿ. ರೀ, ಯಾರು ನೀವು? ರೀ, ರೀ ಬನ್ನಿ ಇಲ್ಲಿ. ಏನ್ ಅರುಣಾಚಲ ಮನೆ ಹತ್ರ ಬಂದಿದ್ದು? ನೋಡ್ ರಾಜೇಂದ್ರ, ನಾನ್ ಕೈ ಹಾಕಿರೋ ಡೀಲಲ್ಲಿ ನಿನ್ ಕೈ ಗುರುತು ಕಾಣಿಸ್ಬಾರ್ದು. ನಾನ್ ಮುಟ್ಟಿರೋ ಡೀಲಲ್ಲಿ ನೀನೇನಾದ್ರೂ ತಲೆ ಹಾಕಿದ್ರೆ ಏಯ್! ಏನ್ ಎದುರಿಸ್ತೀಯ? ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್. ನನ್ ಕೆಲಸ ನಾನ್ ಮಾಡ್ಕೊಂಡಿದ್ದೀನಿ. ಏಯ್, ನಿನ್ ಕೆಲ್ಸ ನೀನ್ ಮಾಡ್ಕೋ, ಯಾವನ್ ಬೇಡ ಅಂದ. ಆದ್ರೆ ನನ್ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್, ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಜೀವನದಲ್ಲಿ ಅಪರೂಪಕ್ಕೆ ಒಂದ್ ಸತ್ಯ ಹೇಳ್ತೀನಿ ರಾಜೇಂದ್ರ, ನನ್ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ನನ್ ಕೈಯಲ್ಲೇ ಪ್ರಾಣ ಕಳ್ಕೊತೀಯ. ಏನು ಏನು ಅಂದ ನೀನು? ಪ್ರಿಯಾ, ನೀನ್ ಸುಮ್ಕಿರಮ್ಮ. ಸುಮ್ನಿರಿ ಅಂಕಲ್ ನೀವು. ಅಯ್ಯೋ, ನಿನ್ ಗೊತ್ತಾಗಲ್ಲ, ಸುಮ್ಕಿರ. ಏ ಹುಡುಗಿ, ನನ್ ಮೇಲೆ ಕೈ ಮಾಡ್ತೀಯಾ? ರಾಜೇಂದ್ರ, ಕೈ ಮಾಡಿರೋದು ಹುಡುಗಿ ಅಂತ ಸುಮ್ನೆ ಇದೀನಿ, ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ಏ ಪಾಪು, ನನ್ ಬಗ್ಗೆ ಗೊತ್ತಿಲ್ಲ, ಹುಷಾರ್, ಇವೆಲ್ಲ ಸರಿ ಇರಲ್ಲ. ಏ ಅರುಣ್, ಪೊಲೀಸ್ ಫೋನ್ ಮಾಡು. ಪೊಲೀಸಿಗೆ ಫೋನ್ ಮಾಡ್ತೀಯಾ? ನಾನ್ ನೋಡ್ದೆ ಇರೋ ಪೊಲೀಸಾ? ಮಾಡು ಪೊಲೀಸಿಗೆ ಫೋನು ಮಾಡು. ಮಾಡ್ತೀನಿ. ನಿಮ್ಮಂತವ್ರೆಲ್ಲ ಗಲ್ಲಿ ಗಲ್ಲಿ ನೋಡಿದೀನಿ. ನಿಮ್ಮಂತವ್ರೆಲ್ಲ ಹೆದರ್ಕೊಂಡು ಕುತ್ಕೊಳಕ್ ಆಗಲ್ಲ. ಪ್ರಿಯಾ, ಸುಮ್ನೆ ನೀನು, ನಿನ್ಗೆಲ್ಲ ಗೊತ್ತಾಗಲ್ಲ ಇದು. ಅಂಕಲ್ ನೀವು ಸುಮ್ಮನೆ ರೀ. ಅರುಣಾಚಲ, ಬಿಸ್ನೆಸ್ ಮ್ಯಾಟ್ರ್ ಅಲ್ಲ, ಮನೆ ಹತ್ರ ಬರಬಾರ್ದು. ನಾನ್ ನಿನ್ಗೆ ಪರ್ಸನಲ್ ಸಿಗ್ತೀನಿ, ಅಲ್ಲೇ ಕುತ್ಕೊಂಡು ಮಾತಾಡೋಣ. ಹೋಗ ಇಲ್ಲಿಂದ, ಮರ್ಯಾದೆ ಅಂತ ಹೇಳ್ತೀನಿ. ಹೋಗ. ಪ್ರಿಯಾ, ಗೊತ್ತಿಲ್ದೆ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು, ತಿಳ್ಕೊಂಡು ಮಾತಾಡ್ಬೇಕು, ಗೊತ್ತಾಯ್ತಾ? ಇನ್ನೇನ್ ಅಂಕಲ್, ಅಪ್ಪ ಹೋದ್ಮೇಲೆ ನೀವೇ ನನ್ಗೆಲ್ಲ. ಯಾವನ ಒಬ್ಬ ಬಂದು ಬೆದರಿಸಿದ್ರೆ ನಾನ್ ಸುಮ್ನೆ ಇರ್ಬೇಕಾ? ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅಂಕಲ್. ಅಯ್ಯೋ ಪುಟ್ಟ, ಬಿಸ್ನೆಸ್ ಮೇಲೆ ಇದೆಲ್ಲ ಕಾಮನ್ನು. ಇನ್ನೊಂದ್ಸರಿ ದುಡುಕಿ ಮಾತಾಡಬಾರ್ದು, ಗೊತ್ತಾಯ್ತಾ? ಪ್ರಾಮಿಸ್ ಮಾಡು. ಸರಿ ಅಂಕಲ್, ನಾನಿನ್ ಹೊರಡ್ತೀನಿ. ಫೋನ್. ಸರಿ ಆಂಟಿ, ನಾನಿನ್ ಹೊರಡ್ತೀನಿ. ಓಕೆ ಬಾಯ್ ಅರುಣ್. ಓಕೆ ಪುಟ್ಟ, ಹುಷಾರಾಗಿ ಹೋಗಿದ್ ಬಾಪ. ಓಕೆ ಅಂಕಲ್ ಬಾಯ್.